ಪರೀಕ್ಷಾ ಅಕ್ರಮಗಳ ತವರೂರು ಅಂದೇ ಕಲಬುರಗಿ ಅನ್ನೋ ಹಾಗಾಗಿದೆ. ಯಾಕಂದ್ರೆ ಸಾಲು ಸಾಲು ನೇಮಕಾತಿ ಪರೀಕ್ಷೆ ಅಕ್ರಮಗಳು ನಡೆದಿದ್ದು ಕಲಬುರಗಿಯಲ್ಲಿ. ಇದೀಗ ಕಲಬುರಗಿಯಲ್ಲಿ ಬಿಎಡ್ ಪರೀಕ್ಷೆ ಅಕ್ರಮದ ಜಾಲವೊಂದು ಬೆಳಕಿಗೆ ಬಂದಿದೆ. ಲಕ್ಷ ಲಕ್ಷ ಹಣ ಪಡೆದು ಹೊರ ರಾಜ್ಯದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಬರೆಸಲಾಗಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮ ಅಷ್ಟೇ ಅಲ್ಲದೆ ಕೆಇಎ, ಜೆಇ ಸೇರಿದಂತೆ ಅನೇಕ ನೇಮಕಾತಿ ಪರೀಕ್ಷೆ ಅಕ್ರಮ ನಡೆದಿದ್ದು ಕಲಬುರಗಿಯಲ್ಲಿ. ಹೀಗಾಗಿ ಕಲಬುರಗಿ ಪರೀಕ್ಷಾ ಅಕ್ರಮದ ತವರೂರಾಗಿದೆ. ಇದೀಗ ಕಲಬುರಗಿಯಲ್ಲಿ ಬಿಎಡ್ ಪರೀಕ್ಷೆಯ ಅಕ್ರಮದ ಜಾಲವೊಂದು ಬಯಲಿಗೆ ಬಂದಿದೆ. ಹೊರ ರಾಜ್ಯದ ವಿದ್ಯಾರ್ಥಿಗಳಿಂದ ಲಕ್ಷ ಲಕ್ಷ ಹಣ ಪಡೆದು ಅಕ್ರಮವಾಗಿ ಬಿಎಡ್ ಪರೀಕ್ಷೆ ಬರೆಸಿರೋದು ಬಯಲಾಗಿದೆ. ಜುಲೈ 1ರಂದು 6 ದಿನಗಳ ಕಾಲ ಬಿಎಡ್ ಪರೀಕ್ಷೆ ನಡೆದಿದೆ. ಈ ವೇಳೆ ನಗರದ ಅಲ್ ಬದರ್ ಬಿಎಡ್ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಬಿಎಡ್ ಕಾಲೇಜಿನ 100ಕ್ಕೂ ಹೆಚ್ಚು ಹೊರ ರಾಜ್ಯದ ವಿದ್ಯಾರ್ಥಿಗಳು ಅಕ್ರಮವಾಗಿ ಬಿಎಡ್ ಪರೀಕ್ಷೆ ಬರೆದಿದ್ದಾರೆ ಎಂದು ದೂರಲಾಗಿದೆ. ಹಳೆಯ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನ್ಯಾಯಾಲಯದ ಅನುಮತಿ ಪಡೆದುಕೊಂಡು ಅವರೊಂದಿಗೆ ಇನ್ನಷ್ಟು ಅಕ್ರಮ ವಿದ್ಯಾರ್ಥಿಗಳಿಗೆ ಇಂದಿರಾ ಗಾಂಧಿ ಬಿಎಡ್ ಕಾಲೇಜು ಪರೀಕ್ಷೆ ಬರೆಸಿದೆ. ನಕಲಿ ಹಾಲ್ ಟಿಕೆಟ್, ನಕಲಿ ಗುಲ್ಬರ್ಗಾ ವಿವಿಯ ವಿದ್ಯಾರ್ಥಿಗಳ ಪಟ್ಟಿ, ನಕಲಿ ಸೀಲ್ ಬೆಳೆಸಿ ಅಕ್ರಮವಾಗಿ ವಿದ್ಯಾರ್ಥಿಗಳಿಗೆ ಬಿಎಡ್ ಪರೀಕ್ಷೆ ಕೊಡಲಾಗಿದೆಯಂತೆ. ನನ್ನ ಗಮನಕ್ಕೆ ಪರೀಕ್ಷಾ ಪ್ರಾರಂಭವಾದ 3 ದಿನಗಳ ನಂತರ ಬಂತು ಅದು ಈ ಘಟನೆ ಆಗಬೇಕಾದ್ರೆ. ನಾನು ಅದರ ಬಗ್ಗೆ ಈಗಾಗಲೇ ನಮ್ಮ ಕುಲಸಚಿವರು ಆಡಳಿತದವರಿಗೆ ಟಿಪ್ಪಣಿಯನ್ನು ಕಳಿಸಿದ್ದೇನೆ, ಮಾಹಿತಿಗಳನ್ನು ಪಡೆದಿದ್ದೇನೆ. ಆ ಮಾಹಿತಿ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ. ನಿಯಮಗಳನುಸಾರ ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಯೂನಿವರ್ಸಿಟೀಸ್ ಅಪ್ರೂವ್ ಮಾಡಿದೆ ಅಂತ ಹೇಳಿ ಅಲ್ಬದರ್ ಬಿಎಡ್ ಕಾಲೇಜ್ ಪ್ರಾಂಶುಪಾಲ ನಂಬಿಸಿ ಅಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಎಕ್ಸಾಮ್ಸನ್ನು ಬರೆಸಿದ್ದು ಇಂದಿರಾ ಗಾಂಧಿ ಬಿಎಡ್ ಕಾಲೇಜ್ ಪ್ರಿನ್ಸಿಪಲ್ ಭಾಳ ದೊಡ್ಡ ತಪ್ಪಾಗಿದೆ. ಹಾಗಾಗಿ ಈ ಇಂದಿರಾ ಗಾಂಧಿ ಬಿಎಡ್ ಕಾಲೇಜು ಮತ್ತು ಅಲ್ಬದರ್ ಬಿಎಡ್ ಕಾಲೇಜು ಇವರ ವಿರುದ್ಧ ಏನಪ್ಪ ನಾವೇನು ಮಾಡಿದ್ದೇವೆ ಅಂದರೆ ಎನ್ಕ್ವೈರಿ ಮಾಡಬೇಕು, ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಈಗಾಗಲೇ ನಾನು ಸೌತ್ ಇಂಡಿಯನ್ ACT ಅವರಿಗೆ ಹೋಗಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಬಿಎಡ್ ಫಸ್ಟ್ ಸೆಮ್ ಹಾಗೂ 3rd ಸೆಮಿಸ್ಟರ್ ಪರೀಕ್ಷೆಯನ್ನ 3 ದಿನಗಳ ಕಾಲ ವಿದ್ಯಾರ್ಥಿಗಳು ಅಕ್ರಮವಾಗಿ ಬರೆದಿದ್ದಾರೆ. 4ನೇ ದಿನಕ್ಕೆ ಪರೀಕ್ಷೆಯ ಅಕ್ರಮ ಬೆಳಕಿಗೆ ಬಂದಿದೆ. ಪರೀಕ್ಷೆ ಅಕ್ರಮ ಬಯಲಾಗ್ತಿದ್ದಂತೆ ಗುಲ್ಬರ್ಗಾ ವಿವಿ ರಿಜಿಸ್ಟರ್ ಮೇಧಾವಿನಿ ಜುಲೈ 7ರಂದೇ ರಾಘವೇಂದ್ರ ಠಾಣೆ ಹಾಗೂ ACPಗೆ ದೂರು ನೀಡಿದ್ದಾರೆ. ಆದರೂ FIR ದಾಖಲಾಗಿಲ್ಲ. ಇದೀಗ NSUI ವಿದ್ಯಾರ್ಥಿಗಳ ಘಟಕ ಅಶೋಕನಗರ ಠಾಣೆಯಲ್ಲಿ FIR ಮಾಡಿಸಿದೆ. ಇವಾಗ ವಿತೌಟ್ ಅಡ್ಮಿಷನ್ ಇಲ್ಲದೇ ಅವರು ಎಕ್ಸಾಮ್ ಬರೆಸ್ತಿದ್ದಾರೆ ಸರ್. ಇವಾಗ ಯಾವುದೇ ಒಂದು ಸ್ಟೂಡೆಂಟ್ ಅಡ್ಮಿಷನ್ ಆಗಬೇಕಂದ್ರೆ NEP ಪ್ರಕಾರ ಮತ್ತು ಯು ಜಿ ಸಿ ಪ್ರಕಾರ ಪ್ರತಿಯೊಂದು ಕೂಡ ಸ್ಟೂಡೆಂಟ್ ಪೋರ್ಟಲ್ದಾಗೆ ಆಗ್ಬೇಕು ಸರ್. ಸ್ಟೂಡೆಂಟ್ ಪೋರ್ಟಲು ಇಲ್ಲ, ಯಾವುದು ಒಟ್ಟು ಇವ ಸ್ಟೂಡೆಂಟ್ ಹಣ ಅಂತಕ್ಕಂಥದ್ದು ಒಟ್ಟು ಯಾವ ಮೂಲ ದಾಖಲಾತಿನೂ ಇಲ್ಲ ಸರ್. ಇವ್ರು ಎಕ್ಸಾಮ್ ಬರೆಸಿದ್ರು ಸರ್. ಇಂದಿರಾ ಗಾಂಧಿ ಬಿಎಡ್ ಕಾಲೇಜು ಹಣಕ್ಕಾಗಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿರೋ ಆರೋಪವಿದೆ. ಇತ್ತ ಗುಲ್ಬರ್ಗಾ ರಿಜಿಸ್ಟರ್ ಮೇಧಾವಿನಿ ಪರೀಕ್ಷೆಯ ಅಕ್ರಮದ ಕುರಿತು ದೂರು ನೀಡಿದ್ರೂ ಕೇಸ್ ದಾಖಲಾಗದೆ ಇರೋದು ಯಾಕೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಕಲಬುರಗಿಯಿಂದ ಪರೀಕ್ಷಾ ಅಕ್ರಮ ತಡೆಯಲು ಸಾಧ್ಯವಿಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.